ನನ್ನ ಮಗಂದು ಜೊತೆಗೆ 1 2 3 go ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆಯುಷ್ ಅವನಾಥ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ಊರಿಂದ ನಮ್ಮೂರಿಗೆ ಬಂದಿದ್ದೆ, ಈವೆಂಟ್ ಇದೆ ಅಂತ ಹೇಳಿಬಿಟ್ಟು. ಸೊ ಆ ಈವೆಂಟ್ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನಮ್ಮ ಮನೇಲಿ ಯಾವ್ದು ಇವೆಂಟ್ ಇದೆ ಅಂದ್ರೆ ಹಾಫ್ ಸ್ಯಾರಿ ಇವೆಂಟ್ ನ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. 2 days ಸೆಲೆಬ್ರೇಟ್ ಮಾಡಿದ್ವಿ. 1 day ಬಿಫೋರ್ ಹಲ್ದಿ ಫಂಕ್ಷನ್ ಕೂಡ ಮಾಡಿದ್ವಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ನಾನು ನಮ್ಮ ಕೋ ಸಿಸ್ಟರ್ ಒಂದ್ ಚಿಕ್ಕ ಡ್ಯಾನ್ಸ್ ನ ಡೆಡಿಕೇಟ್ ಮಾಡಿದ್ವಿ. ಈವೆಂಟ್ಗೆ ಎಲ್ಲರೂ ಡ್ರೆಸ್ ಕೋಡ್ನ ಡಿಸೈಡ್ ಮಾಡಿದ್ವಿ, ಎಲ್ಲೋನೇ ಹಾಕ್ಕೋಬೇಕು ಅಂತ ಹೇಳಿ. ಅದಾದಮೇಲೆ ಎಲ್ಲರೂ ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಎಲ್ಲರೂ ಈವೆಂಟಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಅದೆಲ್ಲ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ಖಂಡಿತ ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ನಾನು ನನ್ನ ಸಿಸ್ಟರ್ಗೆ ಹೇಳಿದೆ ಇವತ್ತು ನೈಟ್ ರೀಲ್ಸ್ ಮಾಡೋಣ, ತುಂಬ ದಿನ ಆದಮೇಲೆ ಎಲ್ಲರೂ ಸೇರಿದ್ದೀವಿ. ಓಲ್ಡ್ ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್ ಥರ ಒಂಥರ ಎಲ್ಲರೂ ಮಲ್ಗೋ ಥರ ವೀಡಿಯೋಸ್ ಮಾಡ್ತಾರಲ್ಲ, ಸೊ ಆ ಥರ ವೀಡಿಯೋ ಮಾಡೋಣ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅವ್ರಿಗದು ಅರ್ಥನೇ ಆಗಿಲ್ಲ. ಸೊ ಅದಕ್ಕೆ ತುಂಬಾ ನಗ್ತಾಯಿದ್ರು ಎಲ್ಲರೂ ಮಾತಾಡಿಕೊಂಡು.
ನಾನು ಕ್ಯಾಮ್ರಾ ತೊಗೊಂಡು ಬಂದರೆ ಹೆದರ್ಕೋತಾರಂತೆ, ಏನು ಶೂಟ್ ಮಾಡಿ ಏನು ಅಪ್ಲೋಡ್ ಮಾಡ್ತಾಳೋ ಅಂಥೇಳಿ. ಅವ್ರಿಗೆ ನಾನು ಏನು ಹೇಳಿದ್ದೀನಿ ಅಂತ ಅರ್ಥನೇ ಆಗಲಿಲ್ಲ. ಅದೆಲ್ಲ ಆದಮೇಲೆ ನೈಟ್ ನಿಜವಾಗ್ಲೂ ಆ ರೀಲ್ಸ್ನ ನಾನು ಮಾಡಿದೆ. ನನಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡಿದರು. ಅವ್ರನ್ನೇ ಕರ್ಕೊಂಡು ಆ ರೀಲ್ಸ್ನ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಹೋಗ್ತಾ ವ್ಲಾಗಲ್ಲಿ ಕೂಡ ಆ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಲ್ಲರೂ ಒಂದಿಷ್ಟು ಡ್ಯಾನ್ಸ್ ಮಾಡಿದ್ವಿ, ಗಬ್ಜಬ್ಸ್ನ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಆದಮೇಲೆ ಎಲ್ಲರೂ ಹಲ್ದಿ ಆಟ ಆಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಹಲ್ದಿ ಎಲ್ಲ ಆಟ ಆಡಿ ಮುಗಿಸಿದ್ಮೇಲೆ ಎಲ್ಲರೂ ಫೇಸ್ ವಾಶ್ ಮಾಡ್ಕೋತಾರೆ. ಅದಾದಮೇಲೆ ಹಲ್ದಿ ಹಚ್ಚಬೇಕು ಅಂತ ನಾನು ಪ್ಲ್ಯಾನಿಂಗ್ಸ್ ಮಾಡಿದ್ದೆ. ಅಷ್ಟೆಲ್ಲ ಎಂಜಾಯ್ ಮಾಡಿದ್ಮೇಲೆ ನೈಟ್ ರೀಲ್ಸ್ ಮಾಡೋ ಪ್ಲ್ಯಾನ್ಸ್ ಇತ್ತಲ್ಲ, ಸೊ ಎಲ್ಲರೂ ತುಂಬ ನಗಾಡಿ ಜೋಕ್ಸ್ ಮಾಡಿದ್ರು. ಹಾಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡಿದ್ರು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಆ ರೀಲ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ನೋಡೋಕ್ಕೆ ರೀಲ್ ತುಂಬಾ ಸಿಂಪಲ್ ಆ್ಯಕ್ಚುಲಿ. ಒಂದು 10-15 ಟೇಕ್ಸ್ ತೊಗೊಂಡ್ರು ಕೂಡ ಪರ್ಫೆಕ್ಟ್ ಶಾಟ್ ಬರಲಿಲ್ಲ. ಆದರೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ನ ಮರ್ಜ್ ಮಾಡಿ ಒಂದು ರೀಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಹಾಕಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಆ ರೀಲ್ ತುಂಬಾ ಚೆನ್ನಾಗಿ ಬಂದಿದೆ. ನೈಟ್ 12-12:30ಗೆ ನಾನು ಆ ವಿಡಿಯೋನ ಗ್ರೂಪಲ್ಲಿ ಶೇರ್ ಮಾಡಿದಾಗ ಎಲ್ಲರೂ ನಾನು ಬರ್ತಿದ್ದೆ ಅಂತ ರಿಪ್ಲೈ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿ ಬಂದಿದೆ ರೀಲು. ಅಲ್ಲಿಂದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈವೆಂಟ್ ಶುರುವಾದಾಗ ತಗೊಂಡಿರೋ ಕ್ಲಿಪ್ಪಿಂಗ್ಸು. ತುಂಬ ಜನ ಗೆಸ್ಟ್ಗಳೆಲ್ಲ ಬಂದುಬಿಟ್ಟಿದ್ರು. ಬಂದು ಅವ್ರು ಏನೇನು ತಂದಿದ್ದಾರೆ ಎಲ್ಲ ಜೋಡಿಸ್ಕೋತಾ ಇದ್ರು. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಎಲ್ರಿಗೂ ಒಂದೇ ಸರ್ತಿ ಮನೇಲಿ ನೋಡಿದ್ರೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅಲ್ಲಿ ಒಂದಿಷ್ಟು ಫೋಟೋ ಸೆಷನ್ ನಡೀತು. ತುಂಬಾ ಚೆನ್ನಾಗಾಯಿತು ಆ ಫೋಟೋ ಸೆಷನ್ ಎಲ್ಲ. ಫೋಟೋಸ್ ಬಂದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಯಾವ ಸ್ಯಾರಿ ವೇರ್ ಮಾಡಿದ್ದೀನಿ ಅಂದರೆ ಪ್ಯೂರ್ ಬನಾರಸಿ ಸ್ಯಾರಿ. ಇದು ಬಾರ್ಡರ್ ಪ್ಯೂರ್ ಬನಾರಸ್ ಇದೆ. ಫ್ಯಾಬ್ರಿಕ್ ಬಂದು ಸಾಟನ್ ಸಿಲ್ಕ್ ಇದೆ. ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ನಾನು ಕೂಡ ಒಂದಿಷ್ಟು ಸಿಂಗಲ್ ಫೋಟೋಶೂಟ್ನ ಮಾಡಿಸ್ಕೊಂಡು ಅಲ್ಲಿಂದ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲೇ ಇಲ್ಲ. ತುಂಬಾ ರಶ್ ಆಗೋಗಿತ್ತು. ನಾವು ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ. ಬಟ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಫ್ಯಾಮಿಲಿ ಫೋಟೋಶೂಟ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೀವಿ, ಡ್ಯಾನ್ಸ್ ಮಾಡಿದ್ದೀವಿ. ಅದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಎಲ್ಲರೂ ಆರಾಮಾಗಿ ಡಿನ್ನರ್ ಮಾಡಿದ್ವಿ. ನಾನು ಇನ್ನೂ ಡಿನ್ನರ್ ಮಾಡಿರಲಿಲ್ಲ. ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಎಲ್ಲರೂ ಬೇಗ ಬೇಗ ಡಿನ್ನರ್ ಮಾಡಿಕೊಂಡ್ರು. ಅಷ್ಟರಲ್ಲೇ ಫೋನು ನನ್ನ ಕಾಲ ಮೇಲೆ ಬಿದ್ದು ತುಂಬ ಸ್ವೆಲ್ಲಿಂಗ್ ಆಗಿ ತುಂಬ ಸಿವಿಯರ್ ಪೇನ್ ಸ್ಟಾರ್ಟ್ ಆಗೋಯ್ತು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋದರೆ ಇಮಿಡಿಯೇಟ್ಲಿ ಎಕ್ಸ್ರೇ ತೆಗೆದು ಒಂದಿಷ್ಟು ಮೆಡಿಸಿನ್ಸ್ನ ಕೊಟ್ಟರು. ಅದಾದಮೇಲೆ ಕೈ ಮೂಮೆಂಟ್ ತುಂಬಾ ಕಷ್ಟ ಆಯಿತು ಅಂತ ಸ್ವಲ್ಪ ನಮ್ಮ ಮತ್ತೆ ಊಟ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಊಟ ಮಾಡಿಕೊಂಡ್ರು.
ಸೊ ಆಲ್ಮೋಸ್ಟ್ ಎಲ್ಲರೂ ಊರಿಗೆ ಹೋಗೋರಿದ್ರು, ರಾತ್ರಿ ನೈಟ್ ಬಸ್ ಎಲ್ಲ ಇತ್ತಲ್ಲ. ಸೊ ಸ್ವಲ್ಪ ಜನ ರಾತ್ರಿ ಊರಿಗೆ ಹೊರಟೋದ್ರು, ಅವ್ರಿಗೆಲ್ಲರಿಗೂ ಡ್ರಾಪ್ ಮಾಡಿದ್ವಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.